ನೀನು ಒಬ್ಬ ಸ್ಮಾರ್ಟ್ ವಾಚ್ ಯೂಸರ್ ಆದ್ರೆ ನಿಂಗೆ ಈ ವಿಷಯ ಗೊತ್ತಾಗ್ಲೇಬೇಕು. ಅಮೆರಿಕದ ಯೂನಿವರ್ಸಿಟಿಯಾದ ಯೂನಿವರ್ಸಿಟಿ ಆಫ್ ನಾಟ್ರೆ ಡ್ಯಾಮ್ ಒಂದು ರಿಸರ್ಚ್ ಮಾಡ್ತಾರೆ. ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತಹ ಒಂದು 22 ಬ್ರ್ಯಾಂಡ್ ನ ಸ್ಮಾರ್ಟ್ ವಾಚ್ ರಬ್ಬರ್ ಸ್ಟ್ರಾಪ್ಸ್ ನ ತಗೊಂಡು ಒಂದು ಸ್ಟಡಿ ಮಾಡ್ತಾರೆ. ಅದರಲ್ಲಿ 15 ಸ್ಮಾರ್ಟ್ ವಾಚ್ ಬ್ರ್ಯಾಂಡ್ಸ್ ನಲ್ಲಿ PFA ಕಂಟೆಂಟ್ ಕಂಡು ಬಂದಿದೆ. PFAs ಅಂದ್ರೆ ಪಾಲಿಫ್ಲೂರೋ ಆಲ್ಕೈಲ್ ಸಬ್ಸ್ಟೆನ್ಸಸ್ ಅಂತ. ಬೇಸಿಕಲಿ ಅದು ಒಂದು ಗ್ರೂಪ್ ಆಫ್ ಕೆಮಿಕಲ್ಸ್ ಅಷ್ಟೇ. ಇದನ್ನ ರಬ್ಬರ್ ಸ್ಟ್ರಾಪ್ ಅಲ್ಲಿ ಇಂಟೆನ್ಷನಲಿ ಆಡ್ ಮಾಡ್ತಾರೆ ಟು ಇಂಪ್ರೂವ್ ಸ್ಟ್ರೆಂತ್, ಎಲಾಸ್ಟಿಸಿಟಿ ಮತ್ತೆ ಎಲ್ಲಾ ವೆದರ್ ಕಂಡೀಷನ್ ಅಲ್ಲೂ ಸಸ್ಟೈನ್ ಆಗಬೇಕು ಅಂತ. ಹಾಗೆ ಅದು ಡಸ್ಟ್ ರಿಪಲೆಂಟ್ ಆಗಿರುತ್ತೆ ಮತ್ತೆ ಕಲರ್ ಶೇಡ್ ಆಗೋದನ್ನು ತಡೆಯುತ್ತೆ. ಅದಕ್ಕೋಸ್ಕರ ಇದನ್ನ ಇಂಟೆನ್ಷನಲ್ ಆಗಿ ಆಲ್ಮೋಸ್ಟ್ ಎಲ್ಲಾ ಬ್ರ್ಯಾಂಡ್ಸ್ ಯೂಸ್ ಮಾಡ್ತಾರೆ. ಯೂಶುವಲಿ ನಮ್ ಬಾಡಿ ಸ್ವೆಟ್ ಆಗ್ಬೇಕಾದ್ರೆ ನಮ್ ಸ್ಕಿನ್ ಅಲ್ಲಿ ಸ್ವೆಟ್ ಪೋಸ್ ಓಪನ್ ಆಗುತ್ತೆ. ಆ ಸ್ವೆಟ್ ಪೋಸ್ ಇಂದ ಕೆಮಿಕಲ್ ಕಾಂಪೋನೆಂಟ್ಸ್ ಎಂಟರ್ ಆಗಿ ನಮ್ಮ ಡಿಫರೆಂಟ್ ಬಾಡಿ ಪಾರ್ಟ್ಸ್ ನ ಡ್ಯಾಮೇಜ್ ಮಾಡುವಂತ ಚಾನ್ಸಸ್ ತುಂಬಾ ಇರುತ್ತೆ. ಲಾಂಗ್ ರನ್ ಅಲ್ಲಿ ಇದು ನಮ್ಮ ಲಿವರ್ ನ ಡ್ಯಾಮೇಜ್ ಮಾಡುವಂತ ಚಾನ್ಸ್ ಇರುತ್ತೆ. ಮತ್ತೆ ಥೈರಾಯ್ಡ್ ಮತ್ತೆ ಕ್ಯಾನ್ಸರ್ ಕಾಸ್ ಮಾಡುವಂತ ಪಾಸಿಬಿಲಿಟೀಸ್ ಇದೆ. ಈ ಸ್ಟಡಿ ಪ್ರಕಾರ ಎಕ್ಸ್ಪೆನ್ಸಿವ್ ಸ್ಮಾರ್ಟ್ ವಾಚ್ ಅಲ್ಲಿ ಅತಿ ಹೆಚ್ಚು PFA ಕಂಟೆಂಟ್ ಕಂಡು ಬಂದಿದೆ. ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅಂದ್ರೆ ನೀವು ರಬ್ಬರ್ ಸ್ಟ್ರಾಪ್ಸ್ ನ ಯೂಸ್ ಮಾಡೋ ಬದಲಿಗೆ ಫ್ಯಾಬ್ರಿಕ್ ಅಥವಾ ಮೆಟಲ್ ಸ್ಟ್ರಾಪ್ಸ್ ನ ಯೂಸ್ ಮಾಡಬಹುದು.